ಕ್ಷೇತ್ರವನ್ನು ಉಳಿಸಿಕೊಳ್ಳುವುದಕ್ಕೆ ಮಂಡ್ಯ ಗೌಡ್ತಿ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ. ಮ್ಯಾರಥಾನ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಸ್ವಾಭಿಮಾನಿ. ಈಗಾಗಲೇ ಸ್ಪರ್ಧೆ ಖಚಿತಪಡಿಸಿರುವ ಸಂಸದೆ ಸ್ವಾಭಿಮಾನವು ಮಗನ ಭವಿಷ್ಯಕ್ಕಾಗಿ ಮೈತ್ರಿಯೋ ಅನ್ನುವಂಥ ಒಂದು ಸಣ್ಣ ಡೌಟ್ ಕೂಡ ಈಗ ಕ್ರಿಯೇಟ್ ಆಗಿದೆ. ಈಗಾಗಲೇ ಅವರು ನೇರವಾಗಿ ಹೇಳಿದ್ರು, ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ನಾನು ಹೋಗೋದಿಲ್ಲ, ಬಿಜೆಪಿ ನನಗೆ ಟಿಕೆಟ್ ಅನ್ನ ನೀಡುವಂತಹ ವಿಶ್ವಾಸ ನನಗಿದೆ ಅಂತ. ಇತ್ತ ದಳಪತಿಗಳು ಕೂಡ ಮಂಡ್ಯ ಕ್ಷೇತ್ರವನ್ನ ನಮಗೆ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ, ಯಾರಿಗೆ ಮಂಡ್ಯ ಕ್ಷೇತ್ರ ಸಿಗುತ್ತೆ ಅಂತ. ಇತ್ತ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಕ್ಷೇತ್ರವನ್ನ ಉಳಿಸಿಕೊಳ್ಳುವುದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಆಪ್ತರ ಜೊತೆಗೆ ಅವರು ಸಭೆಯನ್ನ ನಡೆಸಿದ್ರು, ಇವತ್ತೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಂಡ್ಯ ಗೌಡ್ತಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸ್ವಾಭಿಮಾನವು ಅಥವಾ ಮಗನ ಭವಿಷ್ಯಕ್ಕಾಗಿ ಮೈತ್ರಿ ಮಾಡ್ತಾರ ಅನ್ನುವಂತಹ ಒಂದು ಸಹಜ ಕುತೂಹಲ ಅಂತೂ ಇದ್ದೇ ಇದೆ. ಇಲ್ಲಿ ತನಕ ಅವರು ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡುವುದಿಲ್ಲ ಅಂತ ಪುನರುಚ್ಚರಿಸ್ತಾನೆ ಇದ್ರು. ಹಾಗಾಗಿ ಅವರ ತೀರ್ಮಾನ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಸಹಜವಾಗೇ ಇದೆ. ಇವತ್ತು ಕರೆದಿರುವಂತಹ ಈ ಸಭೆ ಏನಿದೆ, ಈ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಇವತ್ತು ಮಹತ್ವದ ಸಭೆಯನ್ನ ಸಂಸದೆ ಸುಮಲತಾ ಅಂಬರೀಶ್ ಅವರು ಕರೆದಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಕುರಿತು ಬೆಂಬಲಿಗರ ಜೊತೆ ಅವರು ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕರ್ತರ ಮೀಟಿಂಗ್ ಇದು. ಮೈತ್ರಿಯಿಂದ ಟಿಕೆಟ್ ತಪ್ಪಿದ್ರೆ ಮುಂದಿನ ನಡೆಯ ಬಗ್ಗೆ ಕೂಡ ಅವರು ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಸಂಸದೆ ತೆಗೆದುಕೊಳ್ಳಲಿದ್ದಾರೆ. ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ನಿಲ್ಲೋದಕ್ಕೂ ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಬಿಜೆಪಿ ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಕೂಡ ಮೈತ್ರಿಯನ್ನ ಮಾಡ್ಕೊಂಡಿದೆ. ಜೆಡಿಎಸ್ ಈಗಾಗಲೇ 4 ಕ್ಷೇತ್ರಗಳನ್ನ ನಮಗೆ ಕೊಡಬೇಕು ಅಂತ ಕೇಳಿದೆ, ಅದರಲ್ಲಿ ಮಂಡ್ಯವೂ ಕೂಡ ಹೌದು. ಹಾಗಾಗಿ ಒಂದ್ ಕಡೆ ಸಂಸದೆ ಸುಮಲತಾ ಅಂಬರೀಶ್ ಅವರು ನಾನು ಮಂಡ್ಯವನ್ನ ಬಿಟ್ಟು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿದ್ರು. ನೇರವಾಗಿ ನಾನು ಮಂಡ್ಯದಲ್ಲೇ ಇರ್ತೀನಿ, ಬಿಜೆಪಿ ನಾಯಕರು ನನಗೆ ಟಿಕೆಟ್ ಅನ್ನು ಕೊಡುವಂತ ವಿಶ್ವಾಸ ಇದೆ ಅಂತ ಕೂಡ ಅವರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೂ ಕೂಡ ಇಲ್ಲಿ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಸಹಜ ಕುತೂಹಲ ಅಂತೂ ಇದ್ದೇ ಇದೆ. ಒಂದು ಕಡೆ ದಳಪತಿಗಳು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಕುತೂಹಲ ಮತ್ತಷ್ಟು ಗರಿಗೆದರಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಳಿಪಾಳ್ಯ. ರವಿ, ಗುಡ್ ಮಾರ್ನಿಂಗ್. ಮೊನ್ನೆಯಿಂದ ಸಭೆಯನ್ನ ಮಾಡ್ತಾ ಇರೋದನ್ನ ಗಮನಿಸಬಹುದು. ನಿನ್ನೆಯೂ ಕೂಡ ಸಭೆಯನ್ನ ಮಾಡಿದ್ರು, ಇವತ್ತು ಕೂಡ ಆಪ್ತರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಸಭೆಯನ್ನ ಮಾಡ್ತಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಮುಂದಿನ ನಿರ್ಧಾರ ಏನು ಅನ್ನೋದೇ ಸದ್ಯಕ್ಕೆ ನಿಗೂಢ. ಲೀನಶ್ರೀ, ಏನು ಖಂಡಿತವಾಗ್ಲೂ ಅವರು ಮುಂದೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಭಾರಿ ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ತಾವು ಹೇಳ್ದಾಗೆ ಜೆಡಿಎಸ್ಗೆ ಈಗ ಮಂಡ್ಯ, ಹಾಸನ ಮತ್ತೆ ಕೋಲಾರ 3 ಕ್ಷೇತ್ರ ಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ವರಿಷ್ಠರು ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆ ಆಗಿದೆ. ಹಾಗಾಗಿ ಮಾತುಕತೆಯಲ್ಲಿ ಬಿಜೆಪಿ ವರಿಷ್ಠರು ಗ್ರೀನ್ ಸಿಗ್ನಲ್ ತೋರಿಸಿರ್ಬೋದು ಅಂತಕ್ಕಂಥ ಒಂದು ಸುಳಿವು ಸಿಕ್ಕಿದೆ. ಯಾಕಂದ್ರೆ ಜೆಡಿಎಸ್ ನಾಯಕರುಗಳು ಮೊನ್ನೆ ದೆಹಲಿ ಭೇಟಿ ನೀಡಿದಂತ ಟೈಮಲ್ಲಿ ಆ ಸುಳಿವನ್ನ ಬಿಟ್ಕೊಟ್ಟಿದ್ರು. ಹೀಗಾಗಿ ಆ ಒಂದು ಸೂಕ್ಷ್ಮತೆಯನ್ನ ಅರ್ಥಂತ ಸಂಸದೆ ಸುಮಲತಾ ಅಂಬರೀಶ್ ಅವರು ಮೊದ್ಲಿಂದನೂ ಹೇಳ್ತಾನೆ ಬಂದಿದ್ರು, ನನಗೆ ಮಂಡ್ಯ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ಹೋಗೋದು ಇಲ್ಲ, ಸ್ಪರ್ಧೆ ಮಾಡೋದಾದ್ರೆ ಅದು ಮಂಡ್ಯದಲ್ಲೇ ಅಂತಕ್ಕಂಥದ್ದನ್ನ ಪರೋಕ್ಷವಾಗಿ ಹೇಳ್ತಾನೆ ಬಂದಿದ್ದಾರೆ. ಅವ್ರ ಬೆಂಬಲಿಗರು ಮೂಲಕನೂ ಅದನ್ನ ಸ್ಪಷ್ಟಪಡಿಸ್ತಾನೆ ಬಂದಿದ್ದಾರೆ. ಹೀಗಾಗಿ ಇವತ್ತು ಒಂದ್ ವೇಳೆ ಏನಾದ್ರು ಜೆಡಿಎಸ್ ಮೈತ್ರಿಯಾಗಿ ಏನಾದ್ರು ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಹೋಗೋದಾದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಸಂಜೆ 4 ಗಂಟೆಗೆ ಬೆಂಗಳೂರಿನ ಜೆಪಿ ನಗರದಲ್ಲಿರ್ತಕ್ಕಂಥ ಅವರು ಮನೆಯಲ್ಲಿ ಸಭೆ ಕರೆದಿದ್ದಾರೆ. ಅಂದ್ರೆ ಮಂಡ್ಯ ಲೋಕಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ 8 ತಾಲೂಕಿನ ಮುಖಂಡರುಗಳು, ಅವ್ರ ಆಪ್ತರು ಏನಿದ್ದಾರೆ, ಅವ್ರ ಆಪ್ತರು ಮತ್ತೆ ಈ ಹಿಂದೆ ಚುನಾವಣೆಯಲ್ಲಿ ದುಡಿದವರು ಎಲ್ರೂನ ಕರೆದು ಮಾತನಾಡ್ತಾ ಇದ್ದಾರೆ. ಸುಮಾರು 100 ಜನದವರೆಗೂ ಇವತ್ತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಇನ್ ಕೇಸ್ ನಾವು ಬಿಜೆಪಿ ಅಂದ್ರೆ ನಾವು ಬಿಜೆಪಿಗೆ ಬಿಟ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಏನು ಒತ್ತಡವನ್ನ ಹಾಕೋದು, ವರಿಷ್ಠರನ್ನ ಭೇಟಿ ಮಾಡಿ, ಅಥವಾ ಈಗಾಗಲೇ ಆಗೋಗಿದೆ ಅಂತ ಅನ್ನೋದಾದ್ರೆ ಮುಂದೆ ಪಕ್ಷೇತರವಾಗಿ ನಿಲ್ಬೇಕಾ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅಂತಿಮವಾಗಿ ಚರ್ಚೆ ಆಗುತ್ತೆ. ಅದಾದ ನಂತರ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಲೀನಶ್ರೀ, ಥ್ಯಾಂಕ್ ಯು ರವಿ ಲಾಲಿಪಾಳ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.